ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ಸ್ವಲ್ಪ ಸೀರಿಯಸ್ ಮತ್ತು ತುಂಬ ಇಂಪಾರ್ಟೆಂಟ್ ವಿಷಯನ ಮಾತಾಡೋಣ. ನೀವು ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀರಾ, ನೈಟ್ ಮಲ್ಗೋಕ್ಕಿಂತ ಮುಂಚೆ ಒಂದು 5 ಮಿನಿಟ್ಸ್ ಫೋನ್ ನೋಡ್ತೀನಿ ಅಂತ ಬೆಡ್ ಮೇಲೆ ಮಲ್ಕೊಳ್ತೀವಿ. ಕಟ್ ಮಾಡಿ ನೋಡಿದ್ರೆ ರಾತ್ರಿ 2 ಗಂಟೆ ಆಗೋಗಿರುತ್ತೆ. ನಮ್ಮ ಕಣ್ಣು ಉರಿತಾ ಇರುತ್ತೆ, ತಲೆ ಭಾರ ಅನ್ನಿಸ್ತಾ ಇರುತ್ತೆ. ಬಟ್ ಸ್ಟಿಲ್ ನಾವು ಒಂದು ಸ್ವೈಪ್ ಮಾಡೋದು ಮಾತ್ರ ನಿಲ್ಲಿಸೋಕ್ಕೆ ಆಗೋದಿಲ್ಲ. ಇಷ್ಟು ಡಿಸಿಪ್ಲಿನ್ಡ್ ಆಗಿರೋ ನಮಗೆ ಯಾಕೆ ಈ 6 ಇಂಚ್ ಸ್ಕ್ರೀನ್ ಮುಂದೆ ಕಂಟ್ರೋಲ್ ಸಿಗ್ತಿಲ್ಲ? ಆರ್ ವಿ ಬಿಕಮಿಂಗ್ ಡಿಜಿಟಲ್ ಸ್ಲೇವ್ಸ್? ಈ ವಿಡಿಯೋ ಅಲ್ಲಿ ನಿಮ್ಮನ್ನ ಸ್ಕ್ರೀನ್ಗೆ ಅಂಟಿಸಿರೋ ಆ ಸೀಕ್ರೆಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಇದು ನಮ್ಮ ಸೊಸೈಟಿನ, ಟೆಕ್ನಾಲಜಿನ ಹೇಗೆ ಚೇಂಜ್ ಮಾಡ್ತಿದೆ ಅಂತ ಡೀಟೇಲ್ ಆಗಿ ನೋಡೋಣ. ಫುಲ್ ವಿಡಿಯೋ ನೋಡಿ. ಲಾಸ್ಟಲ್ಲಿ ನಿಮಗೆ ಡೆಫಿನೆಟ್ಲಿ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ದಿ ಇಂಜಿನ್. ನಾನು ಈ ಐಫೋನ್ 12ನ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಆ್ಯಾವ್ರೇಜ್ 5G ಫೋನ್. ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಇದೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಪ್ರಾಬ್ಲಮ್ ಈ ಫೋನ್ ಅಲ್ಲ. ಈ ಫೋನಲ್ಲಿರುವಂಥ ಆ್ಯಪ್ಸ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟಿಕ್ಟಾಕ್ ಇವೆಲ್ಲ ಜಸ್ಟ್ ಸಾಫ್ಟ್ವೇರ್ ಮಾತ್ರ ಅಲ್ಲ. ಇವೆಲ್ಲ ಬಿಹೇವಿಯರಲ್ ಇಂಜಿನಿಯರಿಂಗ್ ಮಿಷನ್ಸ್. ಇದು ಹೇಗೆ ಅಂತ ನೋಡೋಣ. ನೀವು ವೇಗಾಸಲ್ಲಿ ಅಥವಾ ಮಾಲ್ಗಳಲ್ಲಿ ಒಂದು ಸ್ಲಾಟ್ ಮಿಷಿನ್ನ ನೋಡಿದ್ದೀರಾ, ರೈಟ್? ಯು ಪುಲ್ ಎ ಲಿವರ್ ಆ್ಯಂಡ್ ಯು ವೆಯ್ಟ್. ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ನೀವು ಸ್ಕ್ರೋಲಿಂಗ್ ಮಾಡಬೇಕಾದ್ರೆ ಆ ಲೋಡಿಂಗ್ ಐಕಾನ್ ಒಂದು ಬರುತ್ತೆ, ಗೊತ್ತಾ ನಿಮಗೆ? ಅದು ಇಂಟೆನ್ಷನಲ್ಲಿ ಡಿಸೈನ್ ಮಾಡಿರೋದು. ಸೊ ಇದರಿಂದ ನಿಮ್ಮ ಬ್ರೈನ್ ಹೊಸ ವಿಡಿಯೋ ಏನೋ ಬರುತ್ತೆ ಅಂತ ವೆಯ್ಟ್ ಮಾಡುತ್ತೆ. ಸೆಕೆಂಡ್ ಒನ್, ಡೋಪಮೈನ್ ಸ್ಪೈಕ್. ಇದನ್ನು ಸೈಕಾಲಜಿಯಲ್ಲಿ ಡೋಪಮೈನ್ ಲೂಪ್ ಅಂತಾರೆ. ಡೋಪಮೈನ್ ಅಂದರೆ ಒಂದು ಪ್ಲೆಷರ್ ಕೆಮಿಕಲ್ ಅಲ್ಲ, ಇದೊಂದು ವಾಂಟಿಂಗ್ ಕೆಮಿಕಲ್. ಇದು ನಮಗೆ ಇನ್ನೂ ಬೇಕು ಅಂತ ಪುಷ್ ಮಾಡುತ್ತೆ. ಇಮ್ಯಾಜಿನ್, ಪ್ರತಿ ಸಲ ಹೊಸ ಫನ್ನಿ ವಿಡಿಯೋ ನೋಡಿದಾಗ ನಮ್ಮ ಬ್ರೈನ್ಗೆ ಒಂದು ಚಿಕ್ಕ ಚಾಕ್ಲೇಟ್ ಸಿಕ್ಕಂಗೆ ಫೀಲ್ ಆಗುತ್ತೆ. ಸೊ ಇದರಿಂದನೇ ನಮಗೆ ಅಡಿಕ್ಷನ್ ಆಗೋದು. AI ಬಗ್ಗೆ ನೀವು ಕೇಳೇ ಇರ್ತೀರ. ನೀವು ಡೈಲಿ ಅದನ್ನು ನ್ಯೂಸಲ್ಲೋ ಅಥವಾ ಎಲ್ಲೋ ಕೇಳೇ ಇರ್ತೀರ. ಈ AI ನಿಮ್ಮ ಪ್ರತಿ ಮೂಮೆಂಟ್ನೂ ಮಾನಿಟರ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ಆ್ಯಪ್ಸಲ್ಲಿರುವಂಥ AI ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ನಿಮಗೆ ಫುಡ್ ಇಷ್ಟನಾ, ಅಥವಾ ಯಾವ ಪ್ಲೇಸ್ ಇಷ್ಟ, ಅಥವಾ ನಿಮಗೆ ಪೊಲಿಟಿಕಲ್ ಡಿಬೇಟ್ ಇಷ್ಟನಾ ಅಂತ ಡೈಲಿ ಮಾನಿಟರ್ ಮಾಡ್ತಾ ಇರುತ್ತೆ. ಆ್ಯಂಡ್ ಜಸ್ಟ್ 2 ಡೇಸಲ್ಲಿ ಅದು ನಿಮ್ಮನ್ನು ಫುಲ್ ಡಿಕೋಡ್ ಮಾಡಿಬಿಡುತ್ತೆ. ಪ್ರತಿ ಸ್ವೈಪ್ ನಿಮ್ಮ ಪ್ರೊಫೈಲ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಇದ್ರ ರಿಸಲ್ಟ್, ನಿಮಗೆ ಇಷ್ಟ ಆಗಿರೋ ಕಂಟೆಂಟ್ ಮತ್ತೆ ಬರ್ತಾನೆ ಇರುತ್ತೆ. ಆ್ಯಂಡ್ ಯು ಆರ್ ಟ್ರ್ಯಾಪ್ಡ್. ಈಗ ಇದು ನಮ್ಮ ಸೊಸೈಟಿನ ಹೇಗೆ ಡ್ಯಾಮೇಜ್ ಮಾಡ್ತಿದೆ ಅಂತ ನೋಡೋಣ. ಮೊದಲನೇದಾಗಿ, ದ ಡೆತ್ ಆಫ್ ಬೋರ್ಡಮ್. ನಾವು ಹಿಂದೆ ಎಲ್ಲಾದರೂ ವೆಯ್ಟ್ ಮಾಡಬೇಕಾದ್ರೆ, ಲೈಕ್ ಬಸ್ ಸ್ಟಾಪಲ್ಲಿ ಅಥವಾ ಕ್ಲಿನಿಕಲ್ಲಿ ನಮಗೆ ಬೋರ್ ಆಗ್ತಿತ್ತು. ನಾವು ಕೂತ್ಕೊಂಡು ಯೋಚನೆ ಮಾಡ್ತಿದ್ವಿ, ಆರ್ ಎಲ್ಸ್ ಬೇರೆಯವ್ರ ಜೊತೆ ಮಾತಾಡ್ತಿದ್ವಿ. ಬಟ್ ಈಗ 10 ಸೆಕೆಂಡ್ಸ್ ಲೇಟ್ ಆದರೆ ಸಾಕು, ಅಥವಾ ಬೋರ್ ಆದರೆ ಸಾಕು, ನಮ್ಮ ಪಾಕೆಟಿಂದ ಫೋನ್ ಹೊರಗೆ ಬರುತ್ತೆ. ಬೋರ್ಡಮ್ ಇಸ್ ಮದರ್ ಆಫ್ ಕ್ರಿಯೇಟಿವಿಟಿ ಫ್ರೆಂಡ್ಸ್. ನಮ್ಮನ್ನು ನಾವು ಬೋರ್ ಆಗೋಕ್ಕೆ ಅಲೋನೇ ಮಾಡ್ತಿಲ್ಲ. ನಮ್ಮ ಕ್ರಿಯೇಟಿವ್ ಥಿಂಕಿಂಗ್ ಡೇ ಬೈ ಡೇ ಸತ್ತೋಗ್ತಿದೆ. ಆ್ಯಂಡ್ ಸೆಕೆಂಡ್ ಒನ್, ದಿ ಕಂಪ್ಯಾರಿಸನ್ ಟ್ರ್ಯಾಪ್. ಬೆಂಗಳೂರಲ್ಲಿ ನಾವು ಸುತ್ತಾಡ್ತಾನೆ ಇರ್ತೀವಿ. ಫಾರ್ ಎಕ್ಸಾಂಪಲ್, ಮೆಟ್ರೋದಲ್ಲಿ ನೋಡಿ, ಯಾರು ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ, ಯಾವಾಗಲೂ ಸ್ಕ್ರೀನಲ್ಲೇ ಇರ್ತಾರೆ. ಮತ್ತು ಸೋಷಿಯಲ್ ಮೀಡಿಯಲ್ಲಿ ನಾವು ಬೇರೆಯವರ ಹೈಲೈಟ್ ರೀಲ್ ನೋಡ್ತೀವಿ, ಅವರು ಕಾರ್ ತಗೊಂಡ್ರು, ಅವರು ಪಾರ್ಟಿ ಮಾಡ್ತಿದ್ದಾರೆ ಅಂತ. ಸೊ ಇದರಿಂದ ನೋಡೋದ್ರಿಂದ ನಮಗೆ ಫೋಮೋ ಸ್ಟಾರ್ಟ್ ಆಗುತ್ತೆ. ನಮಗೆ ಗೊತ್ತಿಲ್ಲದೇ ನಾವು ಡಿಪ್ರೆಷನ್ಗೆ ಹೋಗ್ತಿದ್ದೀವಿ. ವೈ? ಬಿಕಾಸ್ ವಿ ಆರ್ ಕಂಪೇರಿಂಗ್ ಅವರ್ ಬಿಹೈಂಡ್ ದ ಸೀನ್ಸ್ ವಿತ್ ಸಮ್ವನ್ ಎಲ್ಸಸ್ ಎಡಿಟೆಡ್ ಹೈಲೈಟ್ಸ್. ಇದು ನಮ್ಮ ಮೈಂಡ್ ಸೆಟ್ನ ಫುಲ್ ನೆಗೆಟಿವ್ ಮಾಡಿಬಿಡುತ್ತೆ. ಓಕೆ, ಈಗ ಪ್ರಾಬ್ಲಮ್ಸ್ ಗೊತ್ತು. ಈಗ ಇದಕ್ಕೆ ಸೊಲ್ಯೂಷನ್ ಏನು? ಸೊ ನನಗಾಗಿ ಕೆಲವೊಂದು ಸಿಸ್ಟಮ್ಸ್ನ ನಾನು ಫಾಲೋ ಮಾಡ್ತೀನಿ, ಅದನ್ನು ನಿಮಗೂ ಕೂಡ ಹೇಳ್ತೀನಿ. ಫಸ್ಟ್ ಒನ್, ಮೇಕ್ ಇಟ್ ಬೋರಿಂಗ್. ಲೈಕ್ ದಿ ಗ್ರೇ ಸ್ಕೇಲ್ ಟ್ರಿಕ್. ನಾವು ಮಾರ್ಕೆಟ್ಗೆ ಹೋದಾಗ ಕಲರ್ಫುಲ್ ಫ್ರೂಟ್ಸ್ನ ತೊಗೊತೀವಿ, ರೈಟ್? ಯಾಕೆಂದರೆ ನಮ್ಮ ಬ್ರೈನ್ಗೆ ಕಲರ್ ಅಂದರೆ ತುಂಬ ಇಷ್ಟ. ಸೊ ನಮ್ಮ ಫೋನ್ ಸೆಟ್ಟಿಂಗ್ಸಲ್ಲಿ ಗ್ರೇ ಸ್ಕೇಲ್ ಮೋಡ್ನ ಆನ್ ಮಾಡಿದ್ರೆ ಫೋನ್ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ.
ನಿಜ ಗಾಯ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕ್ರೀನಲ್ಲಿ ನಮಗೆ ರೀಲ್ಸ್ನ ನೋಡೋಕ್ಕೆ ಮಜಾನೇ ಬರಲ್ಲ. ಆ್ಯಂಡ್ ಆಟೋಮೆಟಿಕಲಿ ನಮ್ಮ ಸ್ಕ್ರೀನ್ ಟೈಮ್ ಕಡಿಮೆ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಫೋನ್ನ ಬೆಡ್ರೂಮ್ಗೆ ತೊಗೊಂಡೋಗ್ಬೇಡಿ, ಲೀವ್ ಇಟ್ ಇನ್ ದಿ ಹಾಲ್. ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಬುಕ್ ಓದಿ ಅಥವಾ ನಮ್ಮ ಮನೆಯವ್ರ ಜೊತೆ ಮಾತಾಡಿ. ಯು ವಿಲ್ ಸ್ಲೀಪ್ 10x ಬೆಟರ್. ಆ್ಯಂಡ್ ಥರ್ಡ್ಲಿ, ಡಿಜಿಟಲ್ ಫಾಸ್ಟಿಂಗ್. ಇದು ಕನ್ಫ್ಯೂಸಿಂಗಾಗಿ ಅನಿಸ್ಬೋದು, ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಾರಕ್ಕೆ ಒಂದು ಹಾಫ್ ಡೇ, ಮೇ ಬಿ ಸಂಡೇ ಆಫ್ಟರ್ನೂನ್, ನಿಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ. ನಿಮಗೆ ಫಸ್ಟ್ಲಿ ತುಂಬ ಕಷ್ಟ ಅನಿಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಪೀಸ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಕನೆಕ್ಷನ್ ವಿತ್ ಯುವರ್ ಸೆಲ್ಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕನೆಕ್ಷನ್ ವಿತ್ 5G ಫ್ರೆಂಡ್ಸ್. ಸೊ ಫೈನಲಿ ಫ್ರೆಂಡ್ಸ್, ಟೆಕ್ನಾಲಜಿ ಏನು ಕೆಟ್ಟದಲ್ಲ. ಟೆಕ್ನಾಲಜಿನ ಯೂಸ್ ಮಾಡೋದಕ್ಕೆ ನಮಗೆ ಡಿಸಿಪ್ಲಿನ್ ಬೇಕು ಅಷ್ಟೇ. ನೀವು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಿದ್ದೀರಂದರೆ ಆಲ್ರೆಡಿ ನೀವು ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದೀರಾ ಅಂತ ಅರ್ಥ. ಬಟ್ ಆರ್ ಯು ಇಂಟೆನ್ಷನಲ್? ನಿಮ್ಮನ್ನ ಒಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಕೈಲಿ ಯಾವತ್ತಾದರೂ ಫೋನ್ ಇಲ್ಲ ಅಂತ ಅನಿಸ್ದಾಗ ನಿಮಗೆ ಎಂಟಿ ಫೀಲ್ ಅನಿಸಿದೆಯಾ? ಹ್ಯಾವ್ ಯು ಫೆಲ್ಟ್ ಪ್ಯಾಂಟಮ್ ವೈಬ್ರೇಷನ್? ಈ ಪ್ಯಾಂಟಮ್ ವೈಬ್ರೇಷನ್ ಏನು ಅಂತ ಅಂದರೆ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಇನ್ನಾದರೂ ದಯವಿಟ್ಟು ರಿಯಲ್ ಲೈಫ್ನ ಮಿಸ್ ಮಾಡ್ಕೋಬೇಡಿ. ಲೈಫ್ ಈಸ್ ಹ್ಯಾಪನಿಂಗ್ ಔಟ್ ದೇರ್, ನಾಟ್ ಇನ್ಸೈಡ್ ದಿಸ್ 6-inch ಬಾಕ್ಸ್. ಸೊ ಲೆಟ್ಸ್ ಕ್ಯಾಲ್ಕುಲೇಟ್ ಗೈಸ್. ನೀವು ಪರ್ ಡೇ 4 hours ಇನ್ಸ್ಟಾಗ್ರಾಮ್ ಸ್ಕ್ರೋಲಿಂಗ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ದಟ್ ಈಸ್ 1460 hours. ದಟ್ಸ್ ಕಮ್ಸ್ ಅಪ್ರಾಕ್ಸಿಮೇಟ್ಲಿ 60 days. ಅಂದರೆ 2 months ಗೈಸ್. ಇಮ್ಯಾಜಿನ್ 2 months ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್, 2 months ಜಿಮ್ ಟ್ರಾನ್ಸ್ಫಾರ್ಮೇಷನ್, 2 months ಏನೋ ಒಂದು ನಿಮ್ಮಲ್ಲಿ ನೀವು ಇಂಪ್ರೂವ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಎಲ್ಲಿ ಇಡ್ತಾ ಇದ್ರಿ? ಸೊ ಅನ್ಫಾರ್ಚುನೇಟ್ಲಿ ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್ ಗೈಸ್. If you have found value in this content, subscribe ಮಾಡ್ರಿ. Stay curious, build a strong mindset. Thank you.